ಮ್ಯಾಂಗೋ ಸೀಸನ್ ಇದೆ, ನಮ್ಮೆಲ್ರಿಗೂ ಇಷ್ಟವಾಗಿರುವಂಥ ಕಲಾಕಂದ್ಗೆ ಮ್ಯಾಂಗೋನ ಹಾಕಿ ಮ್ಯಾಂಗೋ ಕಲಾಕಂದ್ನ ಮಾಡ್ಕೊಂಡು ಬಿಡೋಣ. ಕ್ವಿಕ್ ಆಗಿ ಈಸಿ ಆಗಿರುವಂಥ ರೆಸಿಪಿ ಇದು. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಮನೇಲೆ ಸಾಫ್ಟ್ ಆಗಿ ಜ್ಯೂಸಿ ಆಗಿರುವಂಥ ಮ್ಯಾಂಗೋ ಕಲಾಕಂದ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ಗೆ 1 ಲೀಟರ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಫುಲ್ ಫ್ಯಾಟ್ ಇರುವಂಥ ಹಾಲನ್ನೇ ನಾವು ತಗೊಳ್ಬೇಕು. ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಹಾಲು ಕುದೀತಾ ಇದೆ. ಇದಕ್ಕೆ ನಾವು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೋದು, ಇಲ್ಲಾಂದರೆ ವಿನೆಗರ್ನ ಹಾಕ್ಕೊಳ್ಬೋದು. ಹಾಲನ್ನು ಚೆನ್ನಾಗಿ ಒಡೆದು ಪನ್ನೀರ್ನ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕು. ಹಾಲು ಕಂಪ್ಲೀಟಾಗಿ ಒಡೆದು ಪನ್ನೀರ್ ರೆಡಿ ಆಗಿಬಿಡುತ್ತೆ. ನೋಡಿ, ಹಾಲೆಲ್ಲ ಒಡೆದಿದೆ, ಪನ್ನೀರ್ ಕೂಡ ರೆಡಿ ಆಗಿದೆ. ಇದನ್ನು ಒಂದು ಸಾನ್ಗೆ ಹಾಕಿ ಸೋಸ್ಕೊಂಡು ಬಿಡೋಣ. 1 ಲೀಟರ್ ಹಾಲಿನಿಂದ ಒಂದು 250 ಗ್ರಾಮ್ವರೆಗೂ ಪನ್ನೀರ್ ಸಿಗುತ್ತೆ. ಡಿಪೆಂಡ್ಸ್ ಆನ್ ದ ಫ್ಯಾಟ್ ಆಫ್ ದ ಮಿಲ್ಕ್. ಇವಾಗ ಸ್ವಲ್ಪ ನೀರನ್ನು ಹಾಕಿ ರಿನ್ಸ್ ಮಾಡ್ಕೊಂಡು ಬಿಡೋಣ. ನಿಂಬೆಹಣ್ಣನ್ನು ಹಿಂಡಿರೋದ್ರಿಂದ ಹುಳಿ ಅಂಶ ಇರುತ್ತೆ. ಈ ರೀತಿ ನೀರನ್ನು ಹಾಕಿ ರಿನ್ಸ್ ಮಾಡ್ಕೊಳ್ಳೋದ್ರಿಂದ ಹುಳಿ ಅಂಶ ಎಲ್ಲ ಹೊರಟೋಗುತ್ತೆ. ಇವಾಗ ಪನ್ನೀರ್ನ ನಾನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಬಿಡ್ತೀನಿ. ಇದಕ್ಕೆ ಅರ್ಧ ಬೌಲ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಯಾಲಕ್ಕಿ ಪುಡಿ, 1 ಬೌಲ್ನಷ್ಟು ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡಿದ್ದೀನಿ. ಅಲ್ಫಾನ್ಸೋ ಮ್ಯಾಂಗೋನ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಸಕ್ಕರೆನ ಯೂಸ್ ಮಾಡಬೇಕಂತಿಲ್ಲ. ಅಲ್ಫಾನ್ಸೋ ಮ್ಯಾಂಗೋ ಆಲ್ರೆಡಿ ಸ್ವೀಟ್ ಇರುತ್ತೆ, ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದರೂ ಪರವಾಗಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಸೊ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡ್ಬಿಡ್ತೀನಿ. ಮಿಲ್ಕ್ ಪೌಡರ್ನ ಹಾಕೊಳ್ಳೋದ್ರಿಂದ ಇದರ ಟೆಕ್ಸ್ಚರ್, ಟೇಸ್ಟ್ ಎಲ್ಲವೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕ್ರೀಮಿ ಆಗಿರುವಂಥ ಟೇಸ್ಟ್ ನಮಗೆ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡೋದ್ರಿಂದ ಸಿಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕಲಾಕಂದನ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ತಾ ಹೋಗಬೇಕು. ನೀವು ಇದನ್ನು ಈ ರೀತಿ ಕಲಿಸ್ಲಿಲ್ಲ ಅಂದರೆ ಕ್ಯಾರಮಲೈಸ್ಡ್ ಆಗಿಬಿಡುತ್ತೆ ಇದರಲ್ಲಿ ಹಾಕಿರುವಂಥ ಸಕ್ಕರೆ. ಸೊ ಹಾಗಾಗಿ ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ತಾ ಕಲಿಸ್ತಾ ನಾವು ಇದನ್ನು ಕುದಿಸ್ಕೋಬೇಕು. 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಮ್ಯಾಂಗೋ ಕಲಾಕಂದ್ ಕುದೀತಾ ಇದೆ. ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ತುಂಬ ಗಟ್ಟಿ ಆಗೋದು ಬೇಡ, ಸ್ವಲ್ಪ ಜ್ಯೂಸಿ ಆಗಿದ್ರೆ ಸಾಕು. ನೋಡಿ, ಈ ರೀತಿ ಪ್ಯಾನ್ನ ಬಿಟ್ಕೊಂಡು ಬರಬೇಕು ಕಲಾಕಂದ್. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಚಿಟಿಕೆ ಸಾಕು. ಮ್ಯಾಂಗೋ ಪ್ಯೂರಿನ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಲಾಕಂದೆಲ್ಲ ಪ್ಯಾನ್ನ ಬಿಟ್ಕೊಂಡು ಸ್ವಲ್ಪ ಥಿಕ್ಕಾಗಿ ರೆಡಿ ಆಗಿದೆ. ಇದನ್ನು ಒಂದು ಕಂಟೈನರ್ಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ. ನಿಮ್ಗೆ ಇಷ್ಟವಾಗಿರೋ ಕಂಟೈನರ್ನಲ್ಲಿ ನೀವು ಹಾಕ್ಕೊಂಡು ಇಡ್ಬೋದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಕಲಾಕಂದು. ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ. ಮ್ಯಾಂಗೋ ಕಲರೇ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಸ್ವೀಟ್ಗಾಗಿ ತುಂಬ ರಿಚ್ ಆಗಿರುವಂಥ ಒಂದು ಕಲರ್ನ ಮ್ಯಾಂಗೋ ಕೊಡುತ್ತೆ. ಇದನ್ನು ನೀಟಾಗಿ ಟ್ಯಾಪ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಬಿಡ್ತೀನಿ. ನಾನಿಲ್ಲಿ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಪಿಸ್ತಾನ ಹಾಕ್ಕೊಂಡು ಬಿಡ್ತೀನಿ. ಹಾಗೆ ಕೇಸರ್ನ ಸ್ವಲ್ಪ ಮೇಲೆ ಹಾಕ್ಕೊಂಡ್ಬಿಟ್ರೆ ಮ್ಯಾಂಗೋ ಕಲಾಕಂದ್ ರೆಡಿ ಆಗಿಬಿಡುತ್ತೆ. ಒಂದು 10 ನಿಮಿಷ ಸೆಟ್ ಆಗಕ್ಕೆ ಇಟ್ಬಿಟ್ರೆ ಸಾಕು. ಆ್ಯಂಡ್ 10 ನಿಮಿಷ ಆಗಿದೆ, ಕಲಾಕಂದ್ ರೆಡಿ ಆಗಿದೆ. ಕಟ್ ಮಾಡ್ಕೊಂಡು ಬಿಡೋಣ. ತುಂಬ ಹಾರ್ಡ್ ಆಗಿದ್ರೆ ಇದು ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಸ್ವಲ್ಪ ಸಾಫ್ಟ್ ಆಗಿ ಈ ರೀತಿ ಜ್ಯೂಸಿ ಆಗಿದ್ರೇನೆ ತಿನ್ನಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ರೆಸಿಪಿ ಕೂಡ ಈಸಿ ಇದೆ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.